ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಾನು 4-5 ದಿನದಿಂದ ಯಾಕೋ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಬರ್ತಲ್ಲ. ಏನಂತ ಗೊತ್ತಿಲ್ಲ, ಯಾರ್ದಾದ್ರು ದಿಷ್ಟಿ ಆಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲ ದಿಷ್ಟಿ ತಗೊಳ್ತೀನಿ ನಾನೇನ. ಯಾಕೆ ನನಗೆ ಹೆಲ್ತ್ ಪ್ರಾಬ್ಲಮಿಂದ ಅಡುಗೆ ಮಾಡೋಕ್ಕೂ ಆಗ್ತಿಲ್ಲ. ಅದಕ್ಕೆ ಒಂದು ಸಿಂಪಲ್ಲಾಗಿ ನಾನು ಇನ್ಸ್ಟೆಂಟ್ ಕ್ಲಿಕ್ಕಾಗಿ ಏನು ಗೊತ್ತಾ, ನೆನೆಸೋದು ಬೇಡ, ರುಬ್ಬೋದು ಬೇಡ, ಮತ್ತು ನಾವು ಎರಡು ಮಿಕ್ಸ್ ಮಾಡೋದು ಬೇಡ, ಏನು ಬೇಡ. ಇನ್ಸ್ಟೆಂಟ್ ಚಕ್ಕನ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಒಂದು ಟೊಮೊಟೊ ದೋಸೆ ಮಾಡ್ತೀನಿ. ಹೇಗಿರುತ್ತೆ ಅಂತ ನೋಡಿ. ಅದಕ್ಕೊಂದು ಚಟ್ನಿ ಇದ್ದರೂ ಪರವಾಗಿಲ್ಲ, ಇಲ್ಲಾಂದ್ರೂ ಪರವಾಗಿಲ್ಲ, ನಾವು ಹಾಗೆ ಕೂಡ ತಿನ್ಬೋದು. ತುಂಬಾ ಟೇಸ್ಟ್ ಇರುತ್ತೆ. ಕೇವಲ ಒಂದು 20 ನಿಮಿಷಕ್ಕೆಲ್ಲ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಮತ್ತು ಡಯಟ್ ಮಾಡೋದು ಒಳ್ಳೇದಾಗೋದು, ಒಳ್ಳೆ ತಿಂಡಿ. ನನಗೆ ದೋಸೆ ಇಷ್ಟ. ಅದು ಹೆಂಗಿರ್ಬೇಕಂದ್ರೆ ಒಂಥರ ಕ್ರಿಸ್ಪಿಯಾಗಿರಬೇಕು. ನನ್ನ ಮಗಳಿಗೆ ಸ್ವಲ್ಪ ಸಾಫ್ಟ್ ಇರಬೇಕು. ನೋಡಿ ಏನಾಗ್ತದೆ, ಬರೀ ಒಂದು 5 ಐಟಮ್ ಹಾಕ್ಕೊಂಡು ನಾನು ದೋಸೆ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಲಿ, ಥ್ಯಾಂಕ್ ಯು ಸೊ ಮಚ್. ಇದೆ ಯಾಕೋ ನನಗೆ ಒಂದು ತಿಂಗಳಿಂದ ಈಚೆಗೆ ನನಗೆ ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಮೂಡೇ ಇಲ್ಲ ನನಗೆ. ಅಯ್ಯೋ ಮಾಡ್ತಾಯಿದ್ಬಿಡು, ಇವಾಗ ಮಾಡೋಣ ಅವಾಗ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೀನಿ. ಅದಕ್ಕೆ ಹೋಗೋದು ಇನ್ಸ್ಟೆಂಟ್ ಸಿಂಪಲ್ ಒಂದು ದೋಸೆ ಮಾಡ್ತೀನಿ, ಬನ್ನಿ. ಇದು ಬ್ಯಾಡಗಿ ಮೆಣಸಿಗೆ ಒಂದು 7-8 ನೆನೆಸಿದ್ದೀನಿ ನಾನು ಬಿಸಿನೀರಲ್ಲಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ರವೆ, ಬನ್ಸಿ ರವೆ, ಇದು ನೋಡಿ ಉಪ್ಪಿಟ್ಟು ರವೆ, 1 ಕಪ್ ಅಕ್ಕಿ ಹಿಟ್ಟು. ನಾನು ಮೀಡಿಯಮ್ ಟೊಮೊಟೊ 1-2 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟೇ ಇದು. ಬನ್ನಿ ಇವಾಗ ಮಿಕ್ಸಿಗೆ ಹಾಕೋಣ. ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ ನಾನು ನೆನೆಸಿಟ್ಟಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 2 ಟೊಮೊಟೊ, ಒಂದು ಅರ್ಧ ಕಪ್ಪಷ್ಟು ರವೆ, 1/4 ಕಪ್ಪಷ್ಟು ಕಡಲೆ ಹಿಟ್ಟು, 1 ಕಪ್ಪಷ್ಟು ಅಕ್ಕಿ ಹಿಟ್ಟು. ಇಷ್ಟು ಸ್ವಲ್ಪ ನಾವು ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಇಷ್ಟಾದ್ರೆ ಸಾಕು. ಒಂದು ಬೌಲ್ ತೊಗೊಳ್ತೀನಿ, ಅಂತೆ ಬೌಲು. ಜಾಸ್ತಿ ತೆಳ್ಳಗೂ ಬೇಡ, ಗಟ್ಟಿನೂ ಬೇಡ. ಆದಷ್ಟು ಟೊಮೊಟೊನ ರೆಡ್ಡಾಗಿರೋ ತೊಗೊಳ್ಳಿ, ರೆಡ್ಡಾಗಿರುತ್ತೆ ದೋಸೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಅಡುಗೆ ಸೋಡಾ, ಒಂದು ಚಿಟಿಕೆ ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು, ನಾವು ನೆನೆಯೋದಕ್ಕೆ ಬಿಡೋದೇನು ಬೇಡ. ನಾವು ರುಬ್ಬಿಟ್ಟು ಹಾಗೇನ ಕೂಡ ದೋಸೆ ಮಾಡ್ಬೋದು. ಇಲ್ಲ ನಿಮ್ಮ ಟೈಮ್ ಇದೆ, ನೀವು ಒಂದು 10 ನಿಮಿಷ ಸ್ವಲ್ಪ ನೆನೆಯಕ್ಕೆ ಬಿಡಿ. ಕೆಂಚು ತೊಗೊಂಡಿದ್ದೀವಿ ತವ. ಇದು ತವ ಎಷ್ಟು ದೊಡ್ಡದಿದೆ ಗೊತ್ತಾ, ತುಂಬಾ ಚೆನ್ನಾಗೈತಿ ಇದು. ನೋಡಿ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಬರೀ ಕೇವಲ 800 ಹಾಫ್ ಅವರ್ ಇತ್ತು ಅಂತ ತೊಗೊಂಡಿದ್ದು. ನಾನು ತೊಗೊಂಡು ಸುಮಾರು ಒಂದು 3 ಇಯರ್ಸ್ ಆಯಿತು. ನಾನು ಏನಾರು ಈ ಥರ ದೋಸೆ ಗೀಸೆ ಮಾಡಬೇಕು, ದೊಡ್ಡದಾಗಿ ದೋಸೆ ತಿನ್ನಬೇಕು, ಇದನ್ನು ಇಟ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿತ್ತು. ಬೇರೆದಿದೆ ನೋಡಿ, ಇಲ್ಲಿದೆ ನೋಡಿ, ಇದು ಇಲ್ಲೊಂದಿದೆ. ತವಾಗಳಂದ್ರೆ ಆಮೇಲೆ ಲೆಕ್ಕ ಎಲ್ಲ ಇಟ್ಟಿದ್ದೀನಿ, ಎಷ್ಟಾಗಲೂ ಹಾಕ್ತೀನಿ ನೋಡಿ. ಬನ್ನಿ. ಅಂದರೆ ಇದು ಚೆನ್ನಾಗಿ ಬಿಸಿ ಆಗಬೇಕು, ಆವಾಗಲೇ ದೋಸೆ ಚೆನ್ನಾಗಿ. ತವ ಬಿಸಿಯಾಗಿದೆ. ಇವಾಗ ಒಂದು ನೀಟಾಗಿ ಸ್ವಲ್ಪ ಇದು ಮಾಡೋಣ. ನೋಡಿ ಎಷ್ಟು ನೀಟಾಗಿ ಬರ್ತದೆ ಅಂತ. ಆಯಿಲ್ ಬೇಕು ಆಯಿಲ್ ಹಾಕ್ಕೊಳ್ಳಿ, ತುಪ್ಪ ಬೇಕಾ ತುಪ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ರೆಡಿಯಾಗಿದ್ದು. ಇವಾಗ ಇದನ್ನು ನೋಡಿ ಎಷ್ಟು ಕ್ರಿಸ್ಪಿ ಬಂದಿದೆ ಅಂತ ನೋಡಲ್ಲ. ಬನ್ನಿ ಇನ್ನೊಂದು ದೋಸೆ ಹಂಗೆ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡು ಇದು ಯಾರು ಟೊಮೊಟೊ ದೋಸೆ ಅಂತ ಯಾರು ಹೇಳಲ್ಲ, ತುಂಬಾ ಚೆನ್ನಾಗಿದೆ ನೋಡಿಲ್ಲ. ಬನ್ನಿ ಎಷ್ಟು ಕ್ರಿಸ್ಪಿನೆಸ್ ಬಂದಿದೆ ನೋಡಿ. ಎಲ್ಲ ಟೊಮೊಟೊ ದೋಸೆ, ಇನ್ಸ್ಟೆಂಟ್ ಟೊಮೊಟೊ ದೋಸೆ ತುಂಬಾ ಚೆನ್ನಾಗೈತೆ. ನಾನು ಚಟ್ನಿ ಲಾಸ್ಟ್ ಟೈಮ್ ತೋರಿಸಿದ್ದೀನಿ. ನಾನು ಅದಕ್ಕೆ ಚಟ್ನಿ ಯಾವುದೂ ವೀಡಿಯೋ ಮಾಡಿಲ್ಲ. ಅದು ಬಂದು ಗ್ರೀನ್ ಚಟ್ನಿ, ಮಧ್ಯದಲ್ಲಿ ಬಂದು ಟೊಮೊಟೊ ಚಟ್ನಿ, ಇದು ಬಂದು ಏನು ಅದು ರೆಡ್ ಚಟ್ನಿ. ಇದು ತುಂಬಾ ಚೆನ್ನಾಗೈತೆ. ಇದಕ್ಕೆ ನಾನು 15 ಡೇಸ್ ಗಂಟೆ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿನ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಲ್ಲ. ಇನ್ಸ್ಟೆಂಟ್ ಟೊಮೊಟೊ ದೋಸೆ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟ್ ಇದೆ, ಕ್ರಿಸ್ಪಿ ಇದೆ. ನಮಗೆ ಏನು ಗೊತ್ತಾ, ಮಸಾಲೆ ದೋಸೆಗೆ ಮಸ್ತಾಗಿದೆ ಇದು. ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಇದು ತೋರಿಸಿದ್ನಲ್ಲ ಚಟ್ನಿಗಳನ್ನು, ಇದೆಲ್ಲ ನಾನು ಒಂದು 15 ಡೇಸ್ಗೆ ವಾರಕ್ಕೊಂದ್ಸಲ ನಾನು ಮಾಡಿ ಇಟ್ಕೊಳ್ತೀನಿ. ನಾನು ಚಟ್ನಿ ಯಾವುದೇ ನಾನು ರೆಸಿಪಿ ಮಾಡಿಲ್ಲ, ಅದು ನಾನು ವೀಡಿಯೋ ಕೂಡ ಮಾಡಿಲ್ಲ. ಒಂದು ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ದೆ, ಅದಕ್ಕೋಸ್ಕರ ಇದು ತುಂಬ ಚೆನ್ನಾಗಿತ್ತು. ಅಂದರೆ ಎಷ್ಟು ನೋಡಿ, ಇದು ಅರ್ಜೆಂಟ್ಗೆ ದೋಸೆ ತಿನ್ನಬೇಕನ್ನೋದು ಈ ಥರ ಮಾಡ್ಕೊಳ್ಳಿ, ತುಂಬಾ ಬೆಸ್ಟ್ ಇದು. ಸಾಕಿ ಯಾರಿಗೆಲ್ಲ ಇದು ದಾವಣಗೆರೆ ಬೆಣ್ಣೆ ದೋಸೆ ಬೇಕಂತ ಹೇಳಿದನು, ಅದು ವೈಟು
ಆಲೂ ಪಲ್ಯ, ಚಟ್ನಿ, ಬೆಣ್ಣೆ ದೋಸೆ ಮಾಡಿ ತೋರಿಸ್ತೀನಿ. ಯಾರಿಗೆಲ್ಲ ಬೇಕಾದ್ರೂ ತೋರಿಸ್ತೀನಿ, ಯಾಕೆ ನಾನು ಮಾಡ್ತೀನಿ. ನನಗೆ ಇಷ್ಟ ದೋಸೆಗಳವರೆಗೆ ತುಪ್ಪ ಬೆಣ್ಣೆ ಹಾಕೋದು ತುಂಬ ಇಷ್ಟ. ಅದಕ್ಕೋಸ್ಕರನೂ ಇದು ಇನ್ಸ್ಟೆಂಟಾಗಿ ಮಾಡಬೇಕಂತ ಮಾಡಿದ್ದೀನಿ ಒಂದು ರೆಸಿಪಿದು. ಹಲವಾರು ದೋಸೆ ಮಾಡಿದ್ದೀನಿ, ಮಾಡ್ತಿಲ್ಲ ಅಂತಿಲ್ಲ. ಅದರಲ್ಲಿ ಇದು ಒಂದು ಟೊಮೊಟೊ ದೋಸೆ. ಹಂಗೆ ಮುಟ್ಕೊಡ್ಬೇಕು. ಈ ಚಟ್ನಿ ನೋಡು ಚೆನ್ನಾಗಿದೆ. ಕಮೆಂಟ್ಸ್ ಹಾಕಿ. ಓಕೆ, ಬಾಯ್.